ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೊಂದು ಒಂದಷ್ಟು ಓಲ್ಡ್ ಸ್ಯಾರೀಲಿ ಥರ ಗೌನ್ಸ್ ಎಲ್ಲ ಸ್ಟಿಚ್ ಮಾಡಿದ್ದೀನಿ. ಅಂದರೆ ನಮಗೇನೆ, ನನ್ನ ಮಗಳಿಗೆ ಇಲ್ಲ ನನಗೆ ಆ ಥರ ಸ್ಟಿಚ್ ಮಾಡಿರೋವಂಥದ್ದು. ಅದು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ, ಯಾವ ಥರ ಇದೆ ಡಿಸೈನ್ ನೋಡೋಣ ಬನ್ನಿ. ಫಸ್ಟ್ಗೆ ನೋಡಿ, ಇದು ಕಾಲರ್ ಟೈಪ್ ಇದೆ. ಇಲ್ಲಿ ಓಪನ್ ಬರುತ್ತೆ, ಇಲ್ಲಿ ಬಟನ್ ಬರುತ್ತೆ. ಇದು ಓಪನ್ ಬರುತ್ತೆ ಯಾಕೆಂದರೆ ಹಿಂದೇನು ಓಪನ್ ಇಟ್ಟಿಲ್ಲ, ಇಲ್ಲಿ ಬಟನ್ ಇಟ್ಬಿಟ್ಟು ಇದು ಓಪನ್ ಬರುತ್ತೆ. ಇಲ್ಲಿ ಓಪನ್ ಇದೆ, ಮತ್ತು ಇಲ್ಲೂ ಇದನ್ನು ನಾವು ಯಾಕೆಂದರೆ ತಲೆ ನುಗ್ಗಬೇಕಲ್ಲ, ಹಂಗಾಗಿ ಈ ಥರ ಬಟನ್ ಸಿಕ್ಕಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಬ್ಲೌಸ್ ಪೀಸು ಸೀರೆದು. ಇದು ಬಂದ್ಬಿಟ್ಟು ಈ ಥರ ನೋಡಿ, ಈ ಥರ ಹಾಕ್ಕೊಳ್ಳೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದು ಬಂದ್ಬಿಟ್ಟು ಒಂದು ಸೀರೆ ಫುಲ್ಲು ಮಾಡಿರೋದ್ರಿಂದ ಅಗಲ ಇದೆ ನೋಡಿ. ನೋಡಿ, ಫುಲ್ ಅಗಲ ಬರುತ್ತೆ. ಈ ಕಡೆನೂ ಅಷ್ಟೇ ಅಗಲ ಬರುತ್ತೆ. ಓಕೆ, ಫುಲ್ ಅಗಲ ಬರುತ್ತೆ. ಇಷ್ಟಲ್ಲ, ಫುಲ್ಲು ಒಂದು ಸ್ಯಾರಿಲಿ ಮಾಡಿರುವಂಥದ್ದು. ಕೆಳಗೆ ಜಿಗ್ಜಾಗ್ ಮಾಡಿದ್ದೀನಿ. ಜಿಗ್ಜಾಗ್ ಅಂದರೆ ಅದೇ ವೈರ್ ಹಾಕಿ ಜಿಗ್ಜಾಗ್ ಮಾಡಿರುವಂಥದ್ದು. ನೋಡಿ, ಒಂಥರ ನುಳ್ಕೊಂಡೋಗಿ ಚೆನ್ನಾಗಿ ಬಂದಿದೆ. ಒಂಥರ ನೋಡೋಕೆ ಚೆನ್ನಾಗಿರುತ್ತೆ. ಅಂದರೆ ಒಂದು ಸೀರಿಯಲ್ ಫುಲ್ಲು ಮಾಡಿರೋದ್ರಿಂದ ಚೆನ್ನಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ನುಳ್ಕೊಂಡು ಥರ ಇದೆ. ತುಂಬ ಚೆನ್ನಾಗಿದೆ. ಒಂದು ಸೀರೆ ತೊಗೊಂಡು ಈ ಥರ ಅಂದರೆ ಅಗಲ ಬೇಕು ಅಂದರೆ ಈ ಥರ ಮಾಡ್ಕೊಬೋದು. ನೋಡಿ, ಇಷ್ಟು ಚೆನ್ನಾಗಿದೆ. ಈ ಥರ ಇದು ವೈರ್ ಹಾಕಿ ಜಿಗ್ಜಾಗ್ ಮಾಡಿರೋದು. ಮತ್ತು ಇದು ಹಿಂದೇನೂ ಅಷ್ಟೇ, ಹಿಂದೆ ಏನೋ ನಾನು ಬೇರೆ ಪೀಸ್ ಕೊಟ್ಟಿಲ್ಲ, ಓಪನ್ ಇಟ್ಟಿಲ್ಲ. ಸೇಮ್ ಅದೇ ಥರ ಇದೆ, ಒಂದೇ ಕಲರ್ ಇದೆ. ನೋಡಿ, ಇದು ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಇದೆ. ಇದು ಯಾರೋ ಇಲ್ಲೋ ಒಬ್ಬರು ತೋರ್ಸೋಕ್ಕೆ, ನಾನೇ ತೋರಿಸ್ತಾ ಇದ್ದೀನಿ. ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ನೋಡಿ, ಈ ಥರ ಇದೆ. ಹಾಗಾಗಿ ಈ ಥರ ಚೆನ್ನಾಗಿದೆ ಡ್ರೆಸ್ಸು. ನೀವು ಈ ಥರ ಬೇಕು ಅಂದರೆ ಸ್ಟಿಚ್ ಮಾಡ್ಕೊಳ್ಳಿ. ಬಟನ್ ಈ ಥರ ಇಟ್ಕೊಂಡು ನಾನು ಇನ್ನು ತೋರ್ಸೋಣಂತ ಇದು ಬಟನ್ ತಂದೆ. ಸ್ಲೀವ್ಸು ಚಿಕ್ಕದಾಗಿ ಇಟ್ಟಿದ್ದೀನಿ. ಇದು ಸೀರೆ ಪೀಸ್ನ ಇಲ್ಲಿ ಅಟ್ಯಾಚ್ ಮಾಡಿರುವಂಥದ್ದು. ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಓಪನ್ ಇಟ್ಕೊಂಡು, ಇದು ಬೇಡ ಅಂದರೆ ನೀವು ಇನ್ನೂ ಚಿಕ್ಕದಾಗಿ ಮಾಡ್ಕೋಬೋದು. ನಿಮ್ಗೆ ಅಷ್ಟು ಇಲ್ಲ, ಇದು ಬಟನ್ ಹಾಕಿದ್ರೆ ಕರೆಕ್ಟಾಗಿದೆ. ಇದು ನೀವು ಬೇಕಂದ್ರೆ ಇನ್ನೂ ಚಿಕ್ಕದಾಗಿ ಮಾಡ್ಕೋಬೋದು. ಆ ಥರ ಇದೆ ಡಿಸೈನು. ಆದರೆ ಇಲ್ಲಿ ಓಪನ್ ಇರಲೇಬೇಕು, ಇಲ್ಲ ಹಿಂದೆ ಓಪನ್ ಇಟ್ಕೋಬೇಕಾಗುತ್ತೆ. ನೀವು ಮುಂದೆ ಓಪನ್ ಬೇಡ, ಹಿಂಗೆ ಕ್ಲೋಸ್ ಮಾಡಿಬಿಡ್ತೀನಿ ಅಂದರೆ ಹಿಂದೆ ಓಪನ್ ಇಟ್ಕೋಬೇಕಾಗುತ್ತೆ. ನಾನು ಮುಂದೆನೇ ಇಟ್ಟಿದ್ದೀನಿ, ಈ ಬಟನ್ಗೋಸ್ಕರ ಮುಂದೆನೇ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಓಕೆನಾ? ನೋಡಿ ಫ್ರೆಂಡ್ಸ್, ಇದು ಒಂದು ಸ್ಯಾರಿ, ಓಲ್ಡ್ ಸ್ಯಾರಿಲೇ ಹೊಲ್ದಿರುವಂಥದ್ದು. ಇದು ಉದ್ದ ಸ್ಲೀವ್ಸ್ ಇಟ್ಟಿದ್ದೀನಿ. ಅಂದರೆ ಇದಕ್ಕೇನು ಬಟನ್ ಇಲ್ಲ, ಸುಮ್ಮನೆ ಹಂಗೆ ಹಾಕ್ಕೊಳ್ಳೋದು. ಉದ್ದ ಸ್ಲೀವ್ಸ್ ಇದೆ. ಮತ್ತು ಇದು ಸೆರಗು. ಇದರಲ್ಲಿ ಬ್ಲೌಸ್ ಇರಲಿಲ್ಲ, ಓಲ್ಡ್ ಸ್ಯಾರಿ ಅಲ್ವಾ, ಬ್ಲೌಸ್ ಇಲ್ಲ. ಹಿಂದೆ ತೊಗೋತೀನಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಇದು ಫಿಟ್ಟಿಂಗಾಗಿ ನೀಟಾಗಿ ಬಂದಿದೆ. ಈ ಕಡೆನೂ ಅದೇ, ಸುಮ್ಮನೆ ರೌಂಡ್ ನೆಕ್ ಇಟ್ಟಿದ್ದೀನಿ. ಇದು ಸೆರಗದು, ಇದು ಬಂದ್ಬಿಟ್ಟು ಸೆರಗದು ಪೀಸು. ಇದು ಬಂದ್ಬಿಟ್ಟು ಉದ್ದ ಈ ಥರ ಬಂದಿದೆ. ಫುಲ್ಲು ನೀಟಾಗಿ ಚೆನ್ನಾಗಿ ಬಂದಿದೆ. ಸಖತ್ತಾಗಿ ಕಾಣಿಸುತ್ತೆ. ಇದು ಅಷ್ಟೇ, ನಮ್ಮ ಹುಡುಗಿಗೆ ಹಾಕ್ಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ. ಓಕೆನಾ? ಮತ್ತು ಇದು ಅಷ್ಟೇ ತುಂಬ ಅಗಲ ಬಂದಿದೆ. ಒಂದು ಸ್ಯಾರಿ ಫುಲ್ಲು ಮಾಡಿರೋದ್ರಿಂದ ನೋಡಿ ಇಷ್ಟು ಅಗಲ ಬರುತ್ತೆ. ಒಬ್ರು ಯಾರು ಇದ್ದಿದ್ದರೆ ಇಟ್ಕೊಂಡು ತೋರಿಸ್ತಿದ್ದೆ, ಯಾರೂ ಇಲ್ಲ. ಹಾಗಾಗಿ ನಾನೇ ತೋರಿಸ್ತಾಯಿದ್ದೀನಿ. ನೋಡಿ, ಇಷ್ಟು ಅಗಲ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಅಗಲಾಗಿದೆ. ಮತ್ತು ಇದಕ್ಕೆ ಹಿಂದೆ ಓಪನ್ ಅಂದರೆ ಮಾಮೂಲಿನೇ ಇಟ್ಟಿದ್ದೀನಿ. ಇದಕ್ಕೇನು ಡಿಸೈನ್ ಏನಿಲ್ಲ. ಮತ್ತು ಡೋರಿ ಈ ಥರ ಮಾಡಿದ್ದೀನಿ ನೋಡಿ. ಡೋರಿ ಬಂದ್ಬಿಟ್ಟು ಫುಲ್ಲು ಉದ್ದಕ್ಕೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಕಟ್ಬಿಟ್ಟಿದ್ದೀನಿ, ಟೈಟಾಗಿದೆ ನೋಡಿ. ಈಗ ಈ ರೀತಿ ಕಾಣುತ್ತೆ. ಫಿಟ್ಟಿಂಗಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಓಕೆನಾ? ಇದು ಒಂದು ಡ್ರೆಸ್ಸು. ನಾನು ಆ್ಯಕ್ಚುಲಿ ತುಂಬ ಡ್ರೆಸ್ಗಳನ್ನ ನಮ್ಮ ಹುಡುಗಿಗೆ ಇದೇ ಥರನೇ ಸ್ಟಿಚಿಂಗ್ ಮಾಡಿ ಮಾಡೋದು. ಅಂದರೆ ರೆಡಿಮೇಡ್ ತರೋದಕ್ಕಿಂತ ಕಡಿಮೆ ತರೋದಿಲ್ಲ, ಕಡಿಮೆ. ಈ ಥರ ಓಲ್ಡ್ ಸ್ಯಾರಿಗಳಲ್ಲಿ ಸ್ಟಿಚಿಂಗ್ ಮಾಡೋದೇ ನನಗೆ ತುಂಬ ಇಷ್ಟ. ಓಕೆನಾ? ಇದಾಯಿತು. ನೆಕ್ಸ್ಟ್ ಡ್ರೆಸ್ ನೋಡೋಣ. ನೋಡಿ ಫ್ರೆಂಡ್ಸ್, ಇದಂತೂ ಕಲರ್ಫುಲ್ಲಾಗಿದೆ. ಇದು ಕಡಿಮೆನೇ ಸ್ಯಾರಿ, ಏನು ಇದೇನು ಕಾಸ್ಟ್ಲಿ ಸ್ಯಾರಿಗಳೇನೆಲ್ಲ, ಓಲ್ಡ್ ಸ್ಯಾರಿ ಮತ್ತು ಕಡಿಮೆ. ಇದಕ್ಕೆ ನೆಟ್ಟೆಡ್ ಬಂದಿತ್ತು ಬ್ಲೌಸ್ ಪೀಸು. ನಾನು ಇದಕ್ಕೆ ಇಲ್ಲಿ ಓಪನ್ ಇಟ್ಟಿದ್ದೀನಿ. ಇದು ಸ್ಟೋನ್ ಲೇಸ್ ಇಟ್ಟು ಮಾಡಿರುವಂಥದ್ದು. ಹಿಂದೇನು ಇದೇ ಥರ ಇದೆ, ಮುಂದೇನು ಇದೇ ಥರ ಇದೆ. ಇದಕ್ಕೆ ಎಕ್ಸ್ಟ್ರಾ ಸ್ಟೋನ್ ನಾನು ಇಟ್ಟಿರೋದು. 4 ಲೇಸಲ್ಲಿ ಇಕ್ಕಿದ್ದು, ಇಲ್ಲಿ 2 ಇಕ್ಕಿದೆ. ಇಲ್ಲಿ ಓಪನ್ ಇಟ್ಟಿದ್ದೀನಿ, ಲೈನಿಂಗ್ ಹಾಕಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದು ಸ್ವಲ್ಪ ಹಳೇದಾಗಿದೆ. ಮತ್ತು ಇದು ಎಲ್ಲೋ ಕಲರು, ನಿಂಬೆಹಣ್ಣು ಕಲರ್ ಬರುತ್ತೆ ನೋಡಿ. ಇದು ಅಷ್ಟೇ ತುಂಬ, ಇದು ಅಷ್ಟೇ ಒಂದು ಸೀರೆಲ್ ಒಂದೇ ಹೊಲ್ದಿರೋದು, ಜಾಸ್ತಿ ಹೊಲ್ದಿಲ್ಲ. 2 ಹೊಲಿಬೋದು. ಅಂದರೆ ನೆರಿಗೆ ಜಾಸ್ತಿ ಬರದೇ ಆದಂಗೆ 2 ಹೊಲಿಬೋದು. ಅಗಲ ಬರೋಲ್ಲ ನೋಡಿ. ಇದೆಷ್ಟು ಅಗಲ ಬರ್ತಾಯಿದೆ.
ಈ ರೀತಿ ಬರುತ್ತೆ ಓಕೆನಾ. ಇದು ಅಷ್ಟೇ ನಾನು ಜಿಗ್ಜಾಗೆಲ್ಲನೂ ಅಷ್ಟೇ ನೀಟಾಗಿ ಅವಾಗೆಲ್ಲ ಒಂದು ಖುಷಿ ನನಗೆ ಇದಾಕಿ ವೈರ್ ಹಾಕಿ ಸ್ಟಿಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಇದೆ. ಇದು ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಡ್ರೆಸ್ಗಳು. ಇವಾಗಿನ ಟ್ರೆಂಡಿಂಗ್ ಹೆಂಗಿದೆ ಹಂಗೆ ಸ್ಟಿಚ್ ಮಾಡೋದು. ಇದು ಅವಾಗೆಲ್ಲ ಸ್ಟಿಚ್ ಮಾಡಿರೋವಂಥದ್ದು. ಈಗಿನ ಓಲ್ಡ್ ಸ್ಯಾರಿಗಳನ್ನ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಬೇಕು ಆ ಥರ ನೀವು ಟೈಲರಿಂಗ್ ಕಲ್ತಿದ್ರೆ ಈ ಥರ ಡ್ರೆಸ್ಗಳನ್ನ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ನೋಡಿ ತುಂಬ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದೇ ರೆಡಿಮೇಡಲ್ಲಿ ತೊಗೋತೀನಿ ಅಂದರೆ ಒಂದು 2,000 2,500 ರೂಪಾಯಿ. ನಾನೇ ಒಬ್ರಿಗೆ ಕೊಡಿಸಿದ್ದೆ ಇದೇ ಥರ ಡ್ರೆಸ್ನ ತೊಗೊಂಡಿದ್ರು. 2,500 ರೂಪಾಯಿ ಆಗಿತ್ತು. ಹಂಗಾಗಿ ಏನಿಲ್ಲ, ಓಲ್ಡ್ ಸ್ಯಾರಿ ಇದ್ದರೆ ಈ ಥರ ಲೇಸ್ಗಳೊಂದು ಸ್ವಲ್ಪ ತೊಗೊಬಂದುಬಿಟ್ರೆ ನೀವೇ ರೆಡಿ ಮಾಡ್ಕೋಬೋದು ಆಯಿತಾ. ಮತ್ತು ನೆಕ್ಸ್ಟ್ ಡ್ರೆಸ್ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಕಮ್ಮಿ ಸೀರೆನೇ, 100 ರೂಪಾಯಿನೂ ಇಲ್ಲ ಇದು ಅನಿಸುತ್ತೆ ಸ್ಯಾರಿ. ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ. ಇದರಲ್ಲಿ 2 ಡ್ರೆಸ್ ಹೊಲಿಸಿದ್ದೀನಿ. ನನಗೊಂದು ನನ್ನ ಮಗಳಿಗೊಂದು ಸೇಮ್ ಈ ಥರ ಫ್ರಿಲ್ ಇಟ್ಬಿಟ್ಟು ಹೊಲಿದಿದ್ದೀನಿ ನೋಡಿ. ಈ ಥರ ಅಂತ ಸೈಡಲ್ಲೇ ಫ್ರಿಲ್ ಬರುತ್ತೆ, ನೋಡ್ತಾ ಇರ್ಬೋದು. ಹಿಂಗೆ ಸೈಡಲ್ಲಿ ಬರುತ್ತೆ, ಈ ಕಡೆಯಿಂದ ಹಿಂಗೆ ಜಾಯಿಂಟ್ ಆಗುತ್ತೆ, ಈ ಕಡೆಯಿಂದ ಹಿಂಗೆ ಜಾಯಿಂಟ್ ಆಗುತ್ತೆ. ಇಲ್ಲಿ ವಿ ನೆಕ್ಕಲ್ಲಿ ಬರುತ್ತೆ. ಈ ಥರ ಇದೆ ನೋಡಿ, ಈ ಥರ ಫ್ರಿಲ್ ಬಂದಿದೆ. ಇದು ಈ ಕಡೆಯಿಂದ ಫ್ರಿಲ್ ಬಂದಿದೆ ಓಕೆನಾ. ನೋಡಿ ಈ ರೀತಿ ಬಂದಿದೆ. ಅಂದರೆ ಐ ಲೋ ಟಾಪ್ ಅಂತಾರಲ್ಲ ಆ ಥರ. ಈ ಕಡೆ ಕೆಳಗಡೆ ಇದೆ, ಇಲ್ಲಿ ಮೇಲೋಗಿದೆ ಓಕೆನಾ. ಆ ಥರ ಟಾಪು. ಇದು ಒಂದರಲ್ಲಿ 2 ಹೊಲ್ಕೊಂಡಿದ್ವಿ. ನನ್ನ ಮಗಳಿಗೊಂದು ನನಗೊಂದು ಸೇಮ್ ಇದೇ ಪ್ಯಾಟ್ರನ್ನು. ನಾನೊಂದು ಹೊಲ್ಕೊಂಡಿದ್ದೆ, ನನ್ನ ಮಗಳಿಗೊಂದು. ಇದು ನನ್ನ ಮಗಳದು. ಇದು ಬಂದುಬಿಟ್ಟು ನೋಡಿ ಈ ಥರ ಇದೆ. ಸ್ಲೀವ್ಸ್ಗೆ ಲೈನಿಂಗ್ ಹಾಕಿಲ್ಲ. ಮತ್ತು ಹಿಂದೆನೂ ಸೇಮ್ ಆಗೇ ಇದೆ. ಅಂದರೆ ಹಿಂದೆ ಇದರಲ್ಲೇನೂ ಡಿಫ್ರೆನ್ಸ್ ಇಲ್ಲ. ಇದು ಬಂದುಬಿಟ್ಟು ನೋಡಿ ಹೈ ಇದೆ, ಉದ್ದ ಇದೆ. ಇದು ಒಂದೇ ಲೆವೆಲ್ಗಿದೆ. ಮುಂದೆ ಸ್ವಲ್ಪ ಹಿಂದೆ ಮುಂದೆ ಕ್ರಾಸ್ ಆಗಿದೆ, ವಿ ಶೇಪಲ್ಲಿ ಇದೆ ನೋಡಿ. ಈ ರೀತಿ ಬರುತ್ತೆ. ಈ ಥರ ಬರುತ್ತೆ. ಈ ಕಡೆ ಹಿಂಗೆ ಬರುತ್ತೆ ಓಕೆನಾ. ಇದೊಂಥರ ಚೆನ್ನಾಗಿದೆ ಫ್ರಾಕು. ಇದಕ್ಕೆ ಒಂದು ಲೆಗ್ಗಿನ್ಸ್ ಹಾಕ್ಕೊಂಡ್ರೆ, ಇಲ್ಲ ಫ್ರಾಕ್ ಥರನೇ ಹಾಕ್ಕೋಬೋದು. ಇದಕ್ಕೇನು ನೀವು ಪ್ಯಾಂಟ್ ಹಾಕ್ಕೋಬೇಕಾಗಂತ ಇಲ್ಲ. ಹಾಗೇ ಫ್ರಾಕ್ ಥರ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಕೋತೀವಿ ಪ್ಯಾಂಟ್ ಹಾಕೊಳ್ದೇ ಕಂಫರ್ಟಬಲ್ ಇರೋರು ಪ್ಯಾಂಟ್ ಯೂಸ್ ಮಾಡ್ದೇ ಲೆಗ್ಗಿನ್ಸ್ ಯೂಸ್ ಮಾಡ್ದೇ ಹಾಕ್ಕೋಬೋದು. ಇಲ್ಲ ನಮ್ಗೆ ಕಂಫರ್ಟಬಲ್ ಆಗೋಲ್ಲ ಅನ್ನೋರು ಈ ಥರ ಲೆಗ್ಗಿನ್ಸ್ ಹಾಕ್ಕೊಂಡು ಹಾಕ್ಕೋಬೋದು ಓಕೆನಾ. ನಾನು ಲೆಗ್ಗಿನ್ಸ್ ಹಾಕೋತಿದ್ದೆ, ನಮ್ಮ ಹುಡುಗಿನ ಹಾಕೋತಿದ್ಲು. ಅಲ್ಲ ಹಾಕ್ಕೊಳ್ದೇ ಇರೋರು ಆ ಥರ ಹಾಕ್ಕೋಬೋದು. ಈ ಥರ ಇನ್ನೂ ತುಂಬ ಡ್ರೆಸ್ಗಳಿದೆ. ಗೊಂಬೆಗೆ ಹಾಕೋಕ್ಕಾಗ್ತಾಯಿಲ್ಲ. ಆಮೇಲೆ ಯಾರಾದರೂ ಇದ್ದರೆ ಹಂಗೆ ಹಿಡಿದು ತೋರಿಸ್ತಿದ್ದೆ, ಯಾರೂ ಇಲ್ಲ. ಹಾಗಾಗಿ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ. ಇವಾಗ ಇರೋ ಅಷ್ಟು ಇನ್ನೂ ತುಂಬ ಡ್ರೆಸ್ಗಳಿದೆ. ಸದ್ಯಕ್ಕೆ ಇವಾಗ ಇಷ್ಟೇ ತೋರ್ಸೋಕ್ಕಾಗ್ತಾ ಇರೋದು. ಇನ್ನೂ ಯಾವುದಿದೆ, ಇನ್ನೊಂದು ನನ್ನದು ಇದೆ, ತೋರಿಸ್ತೀನಿ ರೀ. ಅದೊಂದು ಸ್ಯಾರಿ ಲೆವೆಲ್ದಿರೋದು. ಹೇಳಿ ಫ್ರೆಂಡ್ಸ್, ಇದು ನನ್ನ ಡ್ರೆಸ್ಸು. ಇದಕ್ಕೂ ನಾನು ಈ ಥರ ಪ್ಯಾಟ್ರನ್ ಇಟ್ಕೊಂಡಿದ್ದೀನಿ. ನನಗಿದೇನು ಈ ಥರ ತುಂಬ ಇಷ್ಟ ಈ ಥರ ಹಾಕ್ಕೊಳ್ಳೋಕ್ಕೆ. ಹಾಗಾಗಿ ಸೀರೆದಲ್ಲೋ ಬಟ್ಟೆ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಈ ರೀತಿ ಇಟ್ಟಿದ್ದೀನಿ. ಆದರೆ ಜಿಗ್ಜಾಗ್ ಮಾಡೋಕ್ಕಾಗಲಿಲ್ಲ, ಹಾಗೆ ಸ್ಟಿಚ್ ಮಾಡಿದ್ದೀನಿ ನೋಡಿ. ಈ ರೀತಿ ಬಂದಿದೆ. ಕೆಳಗಡೆ ಫ್ರಿಲ್ ಇಟ್ಟಿದ್ದೀನಿ. ಒಂಥರ ಗೌನ್ ಥರನೇ ತುಂಬ ಚೆನ್ನಾಗಿದೆ. ಈಗ ಟ್ರೆಂಡಿಂಗ್ ಇದೆ ಅಲ್ವಾ, ಕೆಳಗಡೆ ಫ್ರಿಲ್ ಇಟ್ಕೊಂಡು ಹಾಕ್ಕೊಳ್ಳುವಂಥದ್ದು ಡ್ರೆಸ್ಗೆ. ಈ ಥರ ನೋಡಿ ಫ್ರಿಲ್ ಒಂದೇ ಸಮ ಬಂದಿದೆ. ಇದು ಒಂದು ಸೀರೆಯಲ್ಲಿ ಒಂದೇ ಹೊಲ್ದಿದ್ದೀನಿ ಓಕೆನಾ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗಂತಿದ್ದು. ಈ ಡ್ರೆಸ್ ಅಂತೂ ತುಂಬ ಇಷ್ಟ, ನಾನು ಜಾಸ್ತಿ ವೇರ್ ಮಾಡ್ತಾನೆ ಇರ್ತೀನಿ. ನಿಮಗೆ ಇದರಲ್ಲಿ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ನೀವು ಬೇಕಾದ್ರೆ ಸ್ಟಿಚಿಂಗ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಯಾವ ಥರ ಕಟ್ಟಿಂಗ್ದು ಸ್ಟಿಚಿಂಗ್ದು ಈ ಥರ ಡ್ರೆಸ್ದು ಅಂತ ಹೇಳಿದ್ರೆ ನಾನು ಅದ್ರದ್ದು ಬೇಕಾದ್ರೆ ವಿಡಿಯೋ ಮಾಡಾಕ್ತೀನಿ ಓಕೆನಾ. ಇದು ಸ್ಯಾರಿಲೇ ಮಾಡಿರೋದು. ಆದರೆ ಇಲ್ಲಿ ಕಟ್ಟು ಬರುತ್ತಲ್ಲ, ಅಲ್ಲಿ ಕಟ್ಟು ಬಂದಿಲ್ಲ. ಇದು ಅಂಬ್ರಲ್ಲ, ಫುಲ್ ಒಂದೇ ಸ್ಟೈಟಾಗಿ ಸ್ಟಿಚ್ ಮಾಡಿರುವಂಥದ್ದು. ಆಮೇಲೆ ಇದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಅಂದರೆ ಕಲರ್ ಆಗಿಬಿಟ್ಟಿತ್ತು. ನಾನು ಸೇಲಿಗೆ ತೊಗೊಂಬರ್ತೀನಲ್ಲ, ಕಲರ್ ಆಗಿಬಿಟ್ಟಿತ್ತು. ಇದು ಬ್ಲೌಸ್ದು ಡಬಲ್ ಏರಲ್ಲಿ ಕೊಟ್ಟಿದ್ದೀನಿ. ಈ ಕಡೆಗೂ ನೋಡಿ ಈ ಥರ ಚೆನ್ನಾಗಿದೆ. ಇದು ಒಂದೇ ಪೀಸಲ್ಲಿ ಬರುತ್ತೆ. ಮಧ್ಯದಲ್ಲಿ ಕಟ್ಟು ಬರುತ್ತಲ್ಲ, ಅದು ಬರೋಲ್ಲ. ಒಂದೇ ಪೀಸಲ್ಲಿ ಸ್ಟಿಚಿಂಗ್ ಮಾಡಿರುವಂಥದ್ದು ನೋಡಿ. ಒಂದು ಸ್ಯಾರಿಲಿ ಈ ಥರ ಒಂದೇ ಪೀಸಲ್ಲಿ ಸ್ಟಿಚ್ ಮಾಡಿದ್ದೀನಿ. ಇದು ಒಂಥರ ಚೆನ್ನಾಗಿದೆ. ನನಗಿದು ತುಂಬ ಇಷ್ಟ ಡ್ರೆಸ್ಸು. ಇದನ್ನು ತುಂಬ ವೇರ್ ಮಾಡಿದ್ದೀನಿ, ಮಾಡ್ತಾನೆ ಇದ್ದೀನಿ ನೋಡಿ. ಈ ಥರ ತುಂಬ ಚೆನ್ನಾಗಿದೆ. ನಿಮ್ಗೆ ಇದರಲ್ಲೆಲ್ಲ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇನ್ನೂ ಇದೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಲಾದರೂ ರೆಡಿ ಮಾಡ್ಕೊಂಡು ಹಾಕ್ತೀನಿ. ಆಗ್ತಾಯಿಲ್ಲ, ಎಲ್ಲನೂ ತೆಗೆದು ಹಾಕೋಕ್ಕೆ ಸುಸ್ತಾಗ್ಬಿಟ್ಟಿದ್ದೀನಿ. ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಬೇರೆದು ಇದೆಲ್ಲ ಹಾಕ್ತೀನಿ ಓಕೆನಾ. ಈ ರೀತಿ ತುಂಬ ಚೆನ್ನಾಗಿದೆ ನೋಡಿ.